ನೋಡ್ಬೇಕು. ರಾಜುಗೌಡ್ರೆ, ನಿಮ್ ಫಸ್ಟ್ ರಿಯಾಕ್ಷನ್ ಇವತ್ತಿನ ಬಜೆಟ್ ಬಗ್ಗೆ? ಈಗಾಗಲೇ ಮೋಹನ್ ವಿಶ್ವ ಅವರು ಹೇಳಿದ್ರು ಇದೊಂದು ಹಲಾಲ್ ಬಜೆಟ್ ಅಂತ. ಇಲ್ಲ, ಖಂಡಿತವಾಗ್ಲೂ ಏನಂದ್ರೆ ನಾವು ಸುಮ್ಮನೆ ತೋರ್ಸೋದು ಮಾತ್ರ, ಮೂಗಕ್ಕೆ ತುಪ್ಪ ಸವರೋದು ಅಂತ ಹೇಳ್ತೀವಲ್ಲ, ಆ ರೀತಿ ಬಡ್ಜೆಟ್ ಮಾಡ್ಕೊತಾ ಇದ್ದಾರೆ. ಕಳೆದ ಸಾರಿ ಏನಾಗಿತ್ತು, 3,22,000 ಕೋಟಿ ಬಡ್ಜೆಟ್ ಆಗಿತ್ತು. ಆದರೆ ಅಲ್ಲಿ ಬಡ್ಜೆಟಲ್ಲಿ ಅಲೋಕೇಟ್ ಮಾಡಿದ್ದು 2 ಲಕ್ಷ ಕೋಟಿ. 2 ಲಕ್ಷ ಕೋಟಿಲಿ ಬಳಕೆ ಆಗಿರೋದು 1,75,000 ಕೋಟಿ. ಇನ್ನು ಒಂದು ತಿಂಗಳಲ್ಲಿ 1 ಲಕ್ಷದ ರಿಮೈನಿಂಗ್ ಏನಿದೆ 1,75,000 ಕೋಟಿ ಬಳಕೆ ಆಗಬೇಕಾಗಿತ್ತು. ಒಂದು ತಿಂಗಳಲ್ಲಿ ಬಳಕೆ ಆಗುತ್ತಾ? ನೀವು ಕೊಟ್ಟಂಥ ಬಡ್ಜೆಟಲ್ಲಿ ಮಂಡಿಸ್ತೀರೇ ವಿನಃ ಅದು ಜನಗಳಿಗೆ ತಲುಪ್ತಾ ಇದೆಯಾ ಅನ್ನೋ ಕಡೆಗೆ ಯೋಚನೆ ಇಲ್ಲ. ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ನೋಡಿದೆ, ಚಾಮರಾಜನಗರ ಹನೂರು ಭಾಗದಲ್ಲಿ ಒಂದು ಕುಟುಂಬ ವಯಸ್ಸಾದ ತಾಯಿಗೆ ಹುಷಾರಿಲ್ಲ ಅಂತೇಳಿ ಸುಮಾರು 7 ಕಿಲೋಮೀಟರ್ಗಳಷ್ಟು ಡೋಲಿಲಿ ಎತ್ಕೊಂಬರ್ತಾರೆ. ನೀವೇನು ಮಾಡ್ತಾ ಇದ್ದೀರಿ? ಆರೋಗ್ಯ ಸಮಸ್ಯೆಗಳು ಜನಗಳನ್ನ ಕಾಡ್ತಾ ಇದೆ, ಗ್ರಾಮೀಣ ಭಾಗದ ಜನನ ಕಾಣ್ತಾ ಇದೆ. ಇನ್ನು ರೈತರನ್ನಂತೂ ಇನ್ನಿಲ್ದಂಗೆ ಹಿಂಸೆ ಕೊಟ್ಬಿಟ್ಟಿದ್ದೀರಿ. ನೀವು ಯಾವ ರೀತಿ ಹಿಂಸೆ ಕೊಟ್ಟಿದ್ದೀರಿ? ಇನ್ನು ಅಲ್ಲಿಂದ ಎಜುಕೇಷನ್ ಲೆವೆಲ್ಗೆ ಬಂದರೆ ಭದ್ರತಾ ವೆಚ್ಚ ಅಲ್ಲ, ಕಳೆದ ಬಾರಿ 1,02,508 ಕೋಟಿ ಇದ್ದಿದ್ದು ಈಗ 2,40,166 ಕೋಟಿ, ಅಂದರೆ ಡಬಲ್ಗಿಂತ ಜಾಸ್ತಿ ಆಗಿದೆ ಭದ್ರತಾ ವೆಚ್ಚ. ಎಲ್ಲೂ ತಗೊಂಡು ಹೋಗ್ತಾ ಇದ್ರಿ, ಮತ್ತೆ ಬೆಲೆಗಳನ್ನೆಲ್ಲ ರೈಸ್ ಮಾಡ್ತಾ ಇದ್ರಿ, ಸಾಲದ ಮೇಲೆ ಸಾಲ ಮಾಡ್ತಾ ಇದ್ರಿ. ಆಮೇಲೆ ನಿಮ್ಮ MLA ಏನು ಒಂದು ಸಣ್ಣ ಕೆಲಸಕ್ಕೆ ಹೋದ್ರು 10 ಕೋಟಿ ಅನುದಾನ ಕೊಟ್ಟಿದ್ದೀರಿ ಒಂದೊಂದು MLAಗಳಿಗೆ. 10 ಕೋಟಿ ಇದ್ರೆ ಒಂದು ಕಾನ್ಸ್ಟೆನ್ಸಿಗೆ ಕನಿಷ್ಠ ಇಲ್ಲ ಅಂದ್ರೂ ಮಿನಿಮಮ್ ಅಂದ್ರೂ 200 ಹಳ್ಳಿ ಬರ್ತವೆ. 200 ಹಳ್ಳಿ ಬರ್ತದೆ ಅಂದ್ರೆ ಪಾಪ ಅವ್ನು ಯಾವ ರೀತಿ ನಿಮ್ಮ MLA ಆ ಜನಗಳಿಗೆ ಅಟ್ಲೀಸ್ಟ್ ಒಂದು ಸ್ಕೂಲ್ ಕಾಂಪೌಂಡ್ ಅಂತ ಹೋದ್ರೂ 10 ಲಕ್ಷ ರೂಪಾಯಿ ಕೊಡ್ಬೇಕಾಗತ್ತೆ. ಯಾವ ರೀತಿ ಅಲೋಕೇಟ್ ಮಾಡ್ತಾರೆ? ರಸ್ತೆ ಕೊಡ್ತಾರಾ? ಆಮೇಲೆ ಮಾತೆತ್ತರ ನೀವು ಸಮಾಜ ಕಲ್ಯಾಣ ಇಲಾಖೆಗಳಿಗೆ ಕೊಡ್ತೀರಿ. ಎಲ್ಲೆಲ್ಲಿ ಕಟ್ಟಿದ್ದೀರಾ ಕಟ್ಟಡಗಳೆಲ್ಲ 50% ಆಗಿದ್ದಾವೆ. ಆ 50% ಆಗಿರೋ ಕಟ್ಟಡಗಳು ಗೋಡೆ ಕಿತ್ಕೊಂಡು ಹೋಗ್ತಾ ಇದ್ದಾರೆ, ಬಾಗಿಲುಗಳು ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದನ್ನು ಒಂದು ಯೋಜನೆ ಮಾಡ್ತೀನಿ ಅಂದರೆ ಅದು ಸಂಪೂರ್ಣ ಜನಗಳಿಗೆ ರೀಚ್ ಆಗೋ ರೀತಿ ಮಾಡಿ. ಇನ್ನು ಎಜುಕೇಷನ್ಗೆ ಬಂದ್ಬಿಟ್ರಂತೂ ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ಅಂದರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ 1,41,000 ಶಿಕ್ಷಕರ ಕೊರತೆ ಇದೆ. 22 ಲಕ್ಷ ವಿದ್ಯಾರ್ಥಿಗಳಿಗೆ ಸಮಾಜ ಸೈನ್ಸ್ ಮತ್ತು ಮ್ಯಾಥ್ಸ್ ಟೀಚ್ ಮಾಡಲಿಕ್ಕೆ 8,895 ಜನ ಶಿಕ್ಷಕರಿದ್ದಾರೆ. ಮತ್ತು ಮಕ್ಕಳ ಪರಿಸ್ಥಿತಿ, ಎಜುಕೇಷನ್ ಅಂದರೆ ಬಡವರ ಮಕ್ಕಳು ಓದ್ತಾ ಇರೋಂಥ ಸರ್ಕಾರಿ ಶಾಲೆಗಳ ಪರಿಸ್ಥಿತಿನ ಎಲ್ಲಕ್ಕೆ ತಂದು ನಿಲ್ಲಿಸಿದಿರಿ. ಆಮೇಲೆ PUಗೆ ಟೀಚಿಂಗ್ ಮಾಡಲಿಕ್ಕೆ 34% ಉಪನ್ಯಾಸಕರ ಕೊರತೆ ಇದೆ. ಈ ಪರಿಸ್ಥಿತಿ ಆಗಿದ್ದರೆ ಎಲ್ಲಕ್ಕೆ ತಗೊಂಡೋಗಿ ನಿಲ್ಲಿಸ್ತಾ ಇದ್ದೀರಿ ರಾಜ್ಯನ? ಯಾವುದಕ್ಕೆ ಏನು ಕೊಡಬೇಕು ಅನ್ನೋ ಚಿಂತನೆನೇ ಇಲ್ದಂಗೆ 16ನೇ ಬಡ್ಜೆಟ್ ಮಂಡಿಸ್ತಾ ಇದ್ದೀನಿ, ನಾನು ದಾಖಲೆ ನಿರ್ಮಿಸ್ತಾ ಇದ್ದೀನಿ. ದಾಖಲೆ ನಿರ್ಮಿಸೋದಲ್ಲ, ಜನಕ್ಕೆ ಏನು ಕೊಟ್ಟಿದ್ದೀನಿ ಅನ್ನೋದನ್ನು ನೀವು ಯೋಚನೆ ಮಾಡಿ ಹೇಳ್ಬೇಕಾಗ್ತದೆ. ಸುಮ್ಮನೆ ಏನೋ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅಲ್ಲಿ ಬರೀ ಕಡತದಲ್ಲಿ ಮಾತ್ರ ಉಳ್ಕೊಂಬಿಟ್ರೆ ಜನ ಎಲ್ಲಿಗೆ ಹೋಗ್ಬೇಕ್ರಿ? ನೀವು ಬರೀ ಕಡತಕ್ಕೆ ಮಾತ್ರ ಮಾಡ್ತಾ ಇದ್ದೀರಾ. 2 ಅವರ್ ಓದಿದ್ದೀರಿ ಬಡ್ಜೆಟು. ಇವತ್ತು ಬಡ್ಜೆಟ್ ಓದಕ್ಕೆ 3 ಅವರ್ ಬಡ್ಜೆಟ್ ಓದಿದ್ದೀರಿ. ನಿಮ್ಮ ವಿಧಾನಸೌಧದಲ್ಲಿ ಎಷ್ಟು ಖರ್ಚಾಗೈತೆ ಅನ್ನೋದು ಜನಗಳ ಮುಂದೆ ಇಡೀ ಸ್ವಾಮಿ. ಇದಕ್ಕೆ ಇಷ್ಟೆಲ್ಲ ಖರ್ಚು ಮಾಡ್ತೀರಿ. ರೈತರಿಗೆ ಕೊಡಕ್ಕೆ 5 ತಿಂಗಳು ಗ್ಯಾರಂಟಿ, ಹೆಣ್ಮಕ್ಳಿಗೆ ದುಡ್ಡು ಕೊಡಕ್ಕೆ ಹಣ ಇಲ್ಲ, ಆದರೆ ನಿಮಗೆ ಮಸಾಜ್ ಚೇರ್ ಬೇಕು. ಯಾವ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾ ಇದ್ದೀರಿ ವ್ಯವಸ್ಥೆನ? ಅದ್ರ ಬಗ್ಗೆ ಸರ್ ಖಂಡಿತವಾಗ್ಲೂ ಇದಾರೆ ಸರ್. ನೀವು ವೆಚ್ಚ ಹೇಳ್ಬೇಕಲ್ವಾ ಸರ್? ಖಂಡಿತವಾಗ್ಲೂ ಕುಂಭಮೇಳಕ್ಕೆ ಹೋದವರಲ್ಲಿ ಎಲ್ಲರೂ ಇದ್ದಾರೆ ಸರ್. ಹೌದು. ನಾನು ನಾಗರಿಕನಾಗಿ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇವತ್ತು ಈ ನಾಗರಿಕನ್ಗೆ ಆಗ್ಬೇಕಾರೋ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಇಲ್ಲಿ. ನಾವು ಅದನ್ನ ಬಿಟ್ಬಿಟ್ಟು ಅಲ್ಲಿ ಒಬ್ರು ಈಗ 136 ಶಾಸಕರು ಡಿಸಿಷನ್ ತಗೊಂಡಾಗ ಇವತ್ತು ಚರ್ಚೆ ಆದಾಗ ಮೊನ್ನೆ DK ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ, ಅವ್ರಿ ಜನ ನಮ್ಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ನಾವು ಇಷ್ಟ ಬಂದಂಗೆ ಡಿಸಿಷನ್ ತಗೋತೀವಿ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರೆ. ಬೆಂಗಳೂರು ಅಭಿವೃದ್ಧಿ ಅಂತ ಹೇಳ್ತಿರಲ್ಲ, ಬೆಂಗಳೂರಿನಲ್ಲಿ ಎಷ್ಟು ಸರ್ಕಾರಿ ಆಸ್ಪತ್ರೆಗಳಿದಾವೆ? ಎಷ್ಟೋ ಸರ್ಕಾರಿ ಆಸ್ಪತ್ರೆಗಳು ಇವತ್ತು ಮೆಡಿಸಿನ್ ಸಿಗ್ತಾ ಇಲ್ಲ, ಮಾಫಿಯಾಗಳು ಹಾಕೂತಿದ್ದಾವೆ. ಡಾಕ್ಟರ್ಗಳು ಆಚೆಗಳಿಗೆ ಮೆಡಿಸಿನ್ ಬರೀತಾ ಇದ್ದಾರೆ. ಬಡವ್ರು ಎಲ್ಲಿಗ್ರಿ ಹೋಗ್ಬೇಕು? 1,40,00,000 ಬೆಂಗಳೂರಿನಲ್ಲಿ ಜನಸಂಖ್ಯೆ ಇದೆ. ಏನ್ ಮಾಡಿದಿರಿ? ಎಷ್ಟಿದಾವೆ ಸರ್ಕಾರಿ ಶಾಲೆಗಳು? ಸರ್ಕಾರಿ ಶಾಲೆಗಳು ಯಾವ ಪರಿಸ್ಥಿತಿಲಿ ಇದಾವೆ? ಸರ್ಕಾರಿ ಆಸ್ಪತ್ರೆಗಳು ಯಾವ ಪರಿಸ್ಥಿತಿಲಿ ಇದಾವೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.